ಯಾರನ್ನೇ ಇರುವುದಿಲ್ಲ. ನಿನಗೆ ನಾನು ಋಣಿಯಾಗಿರುವೆನು. ಗುರುದೇವ, ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಅಂಗೀಕರಿಸಿ ವಿದ್ಯಾದಾನವನ್ನು ಮಾಡಬೇಕೆಂದು ಕೇಳಿಕೊಳ್ಳುವೆನು ಗುರುದೇವ. ನಮ್ಮ ಗುರುನಾದ ಪರಶುರಾಮರಲ್ಲಿ ನಾನು ಯಾರಲ್ಲೂ ಶಸ್ತ್ರಾಭ್ಯಾಸವನ್ನು ಹೇಳಿಕೊಡುವುದೆಲ್ಲರೂ ಭಾಷೆಪಟ್ಟಿರುವುದು. ಆದ್ದರಿಂದ ನನ್ನಿಂದ ಸಾಧ್ಯವಿಲ್ಲ. ಅಯ್ಯೋ ಕುಲವೇ, ವಿದ್ಯೆಗೂ ಕುಲದಾಂತರ ಸೋಂಕುಂಟೇ ಗುರುದೇವ. ನಾನು ಪುನಃ ನಿಮ್ಮನ್ನು ನೋಡುವೆನು. ಮಿತ್ರ ದುರ್ಯೋಧನ, ನಾನು ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿಕೊಂಡು ಬಂದು ಪುನಃ ನಿನ್ನನ್ನೇ ಸೇರಬೇಕು. ನಾನಿನ್ನು ಬರುತ್ತೇನೆ. ಹೇಳಿ ನೀವು ಅಸಮಾಧಾನವಾಗಿರುವುದು ಸಮಾಧಾನ ಪಡಿಸಬಾರದೆ ಗುರುದೇವ. ನಮ್ಮ ಆಜ್ಞೆಯನ್ನು ಶಿರಸಾವಹಿಸಿದೆನು. ಆದರೆ ದುರ್ಯೋಧನನು ಭೀಮನನ್ನು ಯಾವಾಗಲೂ ರೇಗಿಸುತ್ತಲೇ ಇರುವನು. ಇದರಿಂದ ಭೀಮನು ಕೋಪಗೊಂಡರೆ ಅವರಿಗೆ ಕೆಡುಕನ್ನು ಮಾಡಿದರೂ ಮಾಡಬಹುದು. ಆದ್ದರಿಂದ ದುರ್ಯೋಧನನಿಗೆ ಭೀಮನನ್ನು ಕೆಡಿಸಬೇಡವೆಂದು ನೀವು ಸಹ ಬುದ್ಧಿವಾದವನ್ನು ಧರ್ಮರಂಗನ, ನೀನು ಋಗೋದರನ್ನು ಸಮಾಧಾನಪಡಿಸು. ದುರ್ಯೋಧನವನ್ನು ಸಮಾಧಾನ ಪಡಿಸುವ ಭಾರವು ನನ್ನದಾಗಿರುವುದು. ಗುರುದೇವ, ತಮ್ಮ ಅಪ್ಪಣೆಯಂತೆ ಆಗಬಹುದು. ಒಳ್ಳೆಯದಾಗಲಿ.